ನೋಡಿ, ಕರ್ನಾಟಕದ ಯಾವುದೇ ನೆಲದಲ್ಲಿ ಕನ್ನಡಕ್ಕೆ, ಕನ್ನಡಿಗರಿಗೆ, ಕನ್ನಡದ ನೆಲ ಜಲಗಳಿಗೆ ಹಾನಿ ಆದ್ರೆ ಅದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಅದು ಮುಖ್ಯಮಂತ್ರಿಗಳ ಕ್ಷೇತ್ರ ಆಗಲಿ, ಗೃಹ ಸಚಿವರ ಕ್ಷೇತ್ರ ಆಗಲಿ, ಯಾವುದೇ ಕ್ಷೇತ್ರ ಆಗಲಿ, ಕನ್ನಡಕ್ಕಿಂತ ಯಾರೂ ದೊಡ್ಡವರಲ್ಲ. ಈ ನೆಲದ ಭಾಷೆಯೇ ದೊಡ್ಡದು ಅನ್ನೋ ಅರಿವು ನಮ್ಮ ನೆಲದ ರಾಜಕಾರಣಿಗಳಿಗೆ ಇರಬೇಕು. ಕನ್ನಡದ ಭಾಷೆಗೆ ಅವಮಾನ ಆದರೆ ಅದು ಕನ್ನಡಿಗರಿಗೆ ಆದಂಥ ಅವಮಾನ. ಕನ್ನಡದ ಬಾವುಟಕ್ಕೆ ಅವಮಾನ ಆದರೆ ಅದು ಇಡೀ ಕನ್ನಡದ ಕುಲಕೋಟಿಗೆ ಆದಂಥ ಅವಮಾನ ಅನ್ನೋದನ್ನ ಎಲ್ಲ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕಾಗತ್ತೆ. ನೀವು ಕನ್ನಡದ ಹೆಸರಿನಲ್ಲಿ ಆದಂಥ ಯಾವ ಕರ್ನಾಟಕ ಅನ್ನುವ ಪ್ರಾಂತ್ಯದಲ್ಲಿ ರಾಜಕಾರಣಿಗಳು ಅನ್ನೋದನ್ನ ಮರೆಯೋಂಗಿಲ್ಲ. ನೀವು ಅದನ್ನು ಮರೆತು ನೀವು ಇಲ್ಲಿ ಅಪ್ಪಟ ಕೊರಟಗೆರೆ ಅನ್ನುವ ಊರು ಅಪ್ಪಟ ಕನ್ನಡಿಗರ ಊರು. ಇದಕ್ಕೊಂದು ಇತಿಹಾಸ ಇದೆ. ಕೆಂಪೇಗೌಡರ ಆಳ್ವಿಕೆಯ ಇತಿಹಾಸ ಇದೆ. ಅಂಥ ಊರಿನಲ್ಲಿ ಕನ್ನಡಕ್ಕೆ ಕೂತು, ಕನ್ನಡದ ಬಾವುಟಕ್ಕೆ ಕೂತು ರಾತ್ರೋರಾತ್ರಿ ನೂರಾರು ಜನ ಪೊಲೀಸ್ನವರು ಇಟ್ಕೊಂಡು ಕನ್ನಡದ ಬಾವುಟವನ್ನು ತೆರವುಗೊಳಿಸ್ತೀರಿ ಅಂದರೆ ಆ ಮಹಾರಾಷ್ಟ್ರದ ನಾಡದ್ರೋಹಿಗಳಿಗೂ ನಿಮಗೂ ವ್ಯತ್ಯಾಸ ಏನು ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ತಕ್ಷಣ ನಾನು ತಹಸೀಲ್ದಾರ್ಗೆ ಹೇಳಿದ್ದೇನೆ, ತಕ್ಷಣ ಆ ಧ್ವಜಸ್ತಂಭದ ಸ್ಥಾಪನೆ ಆಗಬೇಕು. ಅದರ ಉದ್ಘಾಟನೆಯನ್ನು ನಾನೇ ಬಂದ್ ಮಾಡ್ತೀನಿ. ಕನ್ನಡದ ನಾಡು, ನೆಲ, ಜಲ, ಕನ್ನಡದ ಬಾವುಟಕ್ಕೆ, ಕನ್ನಡದ ನೆಲದಲ್ಲಿ ಎಲ್ಲೂ ಆದರೆ ಅದನ್ನು ಕರವೇ ಸಹಿಸಲ್ಲ ಅನ್ನೋ ಎಚ್ಚರಿಕೆಯನ್ನು ಈ ನೆಲದ ರಾಜಕಾರಣಿಗಳಿಗೆ ಯಾವ ಮುಲಾಜಿಲ್ದಲ್ಲೇ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ, ಮುಂದೂ ಮಾಡ್ತೀವಿ. ಇವತ್ತು ಒಬ್ರು ಯಾರಾದ್ರು ಒಬ್ರು ಧ್ವಜಸ್ತಂಭ ತೆರವುಗೊಳಿಸಕ್ಕೆ ಕಾರಣ ಏನು ಅಂತಂದ್ರೆ ಅಪಘಾತ ಆಗ್ತಿತ್ತು ಅಂತ. ಅಪಘಾತದಲ್ಲಿ ಸಾವನ್ನಪ್ಪಿದ್ದವರೇ ಕನ್ನಡಿಗರು, ಬೇರೆ ಯಾರು ರಾಜ್ಯದವರಲ್ಲ. ಹಾಗಾಗಿ ತೆರವುಗೊಳಿಸಿದೀವಿ ಅನ್ನೋ ಒಂದು ಆಯ್ತು. ಅವತ್ತು ಧ್ವಜಸ್ತಂಭವನ್ನು ಹಾಕುವಾಗ ಅದರ ಏನೆಲ್ಲ ಅನಾಹುತಗಳು ಆಗುತ್ತೆ ಅನ್ನೋ ಅರಿವು ಆ ಧ್ವಜಸ್ತಂಭ ಹಾಕಕ್ಕೆ ಅನುಮತಿ ಕೊಟ್ರಲ್ಲ, ಅವತ್ತಿನ ದಿವಸನೇ ಇರಬೇಕಾಗಿತ್ತು. ಈಗಲ್ಲ, ಅದರ ಅರಿವು ಈಗ ಬಂದಿದ್ದಲ್ಲ, ಅದರ ಅರಿವು ಮೊದಲೇ ಇರಬೇಕಾಗಿತ್ತು. ನನಗೂ ಗೊತ್ತಿದೆ, ಕನ್ನಡದ ಆ ಸರ್ಕಲ್ನಲ್ಲಿ ಒಂದಷ್ಟು ಬಸ್ಸುಗಳು ಓಡಾಡೋದ್ರಿಂದ ಒಂದಷ್ಟು ಏನಾದರೂ ಅಪಘಾತ ಆಗುವನ್ನೋ ಕಾರಣ ಅವರು ಏನಾದರೂ ಕೊಡೋದಾದರೆ ಅದನ್ನು ಅವತ್ತೇ ಯೋಚನೆ ಮಾಡಿ ಈ ಜಾಗದಲ್ಲಿ ಬೇಡ ಅಂತ ಹೇಳಬೇಕಾಯ್ತು. ಇಲ್ವ ನಮ್ಮಂತರ ಗಮನಕ್ಕೆ ತಂದು ಈ ಥರ ಅದರಿಂದ ಅನಾಹುತ ಆಗ್ತಾಯಿದೆ, ಸೂಕ್ತವಾದ ಜಾಗ ಕೊಡ್ತೀವಿ, ಅದನ್ನು ತೆರವುಗೊಳಿಸ್ತೀವಿ ಅಂತ ಹೇಳುವಂಥ ಕೆಲಸವನ್ನು ಇಲ್ಲಿಯ ತಾಲೂಕು ಸಂಬಂಧಪಟ್ಟಂಥ ಅಧಿಕಾರಿಗಳೇನಿದ್ದಾರೆ, ತಾಲೂಕು ಆಡಳಿತ ಏನಿದೆ ಅದು ಮಾಡಬೇಕಾಗಿತ್ತು. ಅದನ್ನು ಮಾಡದೆ ರಾತ್ರೋರಾತ್ರಿ ಯಾಕೆ ಕಿತ್ತಾಕಬೇಕಾಗಿತ್ತು? ಯಾಕೆ ಅದರ ಅಗತ್ಯ ಏನಿತ್ತು? ರಾತ್ರೋರಾತ್ರಿ ಕಿತ್ತಾಕಿ ತಾಲೂಕು ಅಧ್ಯಕ್ಷರನ್ನ ಬಂಧಿಸಿ ಕರ್ಕೊಂಡು ಹೋಗಿ ನೂರಾರು ಜನ ಪೊಲೀಸ್ನವ್ರು ಇಟ್ಕೊಂಡು ಕನ್ನಡದ ಬಾವುಟವನ್ನು ತೆರವುಗೊಳಿಸುವಂಥ ಅಗತ್ಯ ಇರಲಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀವಿ, ಅದು ಏನೇ ಇದ್ದರೂ ಸಹ ಆ ಥರದ ಸಮಸ್ಯೆ ಎದುರಾದಾಗ ನಮ್ಮಂತರ ಗಮನಕ್ಕೆ ತಂದು ಅದನ್ನು ತೆರವುಗೊಳಿಸಿದರೆ ಒಪ್ಕೋತಾ ಇತ್ತು. ಅದು ಬಿಟ್ಟು ಈ ಥರದ ಯಾವುದೇ ಕೆಲಸ ಯಾವುದೇ ತಾಲೂಕಲ್ಲಿ ಯಾವುದೇ ಊರಿನಲ್ಲಿ ಕನ್ನಡದ ವಿಚಾರದಲ್ಲಿ ಒಂದಷ್ಟು ಸಹಿಸಿಕೊಳ್ಳುವಂಥ ಗುಣ ಇಟ್ಕೊಂಡು ಕೆಲಸ ಮಾಡಬೇಕು ಹೊರತು ಕನ್ನಡಿಗರು ಅಪ್ಪಟ ಕನ್ನಡಿಗರಿರುವಂಥ ಈ ತಾಲೂಕಿನಲ್ಲಿ ಪೊಲೀಸರ ಕ್ರಮಕ್ಕೆ ನಿಮ್ಮ ವಿರೋಧ ಇರುವಂಥದ್ದು ಯಾವ ರೀತಿಯಾಗಿ ಮಾಡಬಾರ್ದು ಅನ್ನೋದು ಹೌದು. ಕನ್ನಡದ ಧ್ವಜಸ್ತಂಭವನ್ನು ತೆರವುಗೊಳಿಸಬೇಕಾದ್ರೆ ಅದಕ್ಕೆ ಅದೊಂದಷ್ಟುಗಳು ಭಾವನಾತ್ಮಕವಾದಂಥ ವಿಚಾರ. ಕನ್ನಡದ ಬಾವುಟ ಅನ್ನೋದು ಕನ್ನಡಿಗರಿಗೆ, ನೀವು ಕನ್ನಡಿಗರೇ, ಅದೊಂಥರ ಭಾವನಾತ್ಮಕವಾದ ವಿಚಾರ. ಅದು ಬೇರೆ ಬೇರೆ ತಿರುವು ತಗೊಳ್ಳುತ್ತೆ. ಅದು ಆಗಬಾರ್ದು ಅಂದಾಗ ಸರಿಯಾದ ರೀತಿಯಲ್ಲಿ ಆ ಬಾವುಟವನ್ನು ಆ ಧ್ವಜಸ್ತಂಭದಿಂದ ಹಾನಿ ಆಗ್ತಾಯಿದೆ ಅಂದಾಗ ಅದನ್ನು ಯಾವ ರೀತಿ ತೆರವುಗೊಳಿಸಬೇಕು
ಅದು ಸಂಬಂಧಪಟ್ಟವ್ರಿಗೆ ಹೇಳಿ ಆ ಸಂಬಂಧಪಟ್ಟವ್ರ ಗಮನಕ್ಕೆ ತಂದು ಅದನ್ನು ತೆರವುಗೊಳಿಸಿದರೆ ಅದು ಬೇರೆ. ನಾನು ಹೇಳಿದ್ದೀನಿ, ಈಗ ತಹಸೀಲ್ದಾರ್ ಹೇಳಿದ್ದೀನಿ. ಇಲ್ಲಿ ಕೇಳಪ್ಪ, ಕೇಳು ತಹಸೀಲ್ದವ್ರಿಗೆ ಹೇಳಿದ್ದೀನಿ, ಎಲ್ಲಿ ಆ ಜಾಗ ಮತ್ತು ಇನ್ನೆಲ್ಲಿ ಸೂಕ್ತವಾಗಿದೆ ಜಾಗ, ಆ ಜಾಗದಲ್ಲಿ ಕನ್ನಡದ ಧ್ವಜಸ್ತಂಭವನ್ನು ನೀವೇ ಹಾಕಿ ಭಾರಿ ವ್ಯವಸ್ಥಿತವಾಗಿ ಕನ್ನಡದ ಬಾವುಟಕ್ಕೆ ಗೌರವ ಕೊಡುವಂಥದ್ದು ಆಗಬೇಕು ಅಂತ ಹೇಳಿದ್ದೀನಿ. ನಾನು ಮತ್ತೆ ತಹಸೀಲ್ದವ್ರಿಗೆ ಮಾತಾಡ್ತೀನಿ ಮತ್ತು ಈ ಕ್ಷೇತ್ರದ ಸನ್ಮಾನ್ಯ ಗೃಹ ಸಚಿವರು ನನಗೀಗ 3 ಗಂಟೆಗೆ ಸಿಗ್ತಾರೆ. ಆಗ ಅವರ ಜೊತೆಯಲ್ಲೂ ಚರ್ಚೆ ಮಾಡಿ ಏನು ಕನ್ನಡದ ಬಾವುಟದ ವಿಚಾರದಲ್ಲಿ ಇಲ್ಲಿ ತೊಂದರೆ ಆಗಿದೆ ಅದು ಸರಿಪಡಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ರಾಜ್ಯದಲ್ಲಿ ಬಹುತೇಕ ಎಲ್ಲ ಕಡೆನೂ ಬರೀ ಸರ್ಕಲ್ಗಳಲ್ಲಿ, ಫುಟ್ಪಾತ್ಗಳಲ್ಲಿ ಇಂಥ ಕಡೆನೇ ಕನ್ನಡದ ಧ್ವಜಗಳಿದ್ದಾವೆ. ಅದಕ್ಕೆ ಅಂತ ಏನಾದರೂ ಒಂದು ಸ್ಥಳ ನಿಯುಕ್ತಿಗೊಳಿಸಿ ಮಾಡಬೇಕು ಅದನ್ನು ಮಾಡಬೇಕು. ಗೌರವ ಸಲ್ಲಿಸುವಂಥ ನಗರಸಭೆ, ನಗರ ಪಾಲಿಕೆ, ಪುರಸಭೆಗಳಲ್ಲಿ ನೀವು ಅನುಮತಿ ಕೊಡುವಾಗ ಎಲ್ಲಂದರಲ್ಲಿ ಅನುಮತಿ ಕೊಡಬಾರ್ದು. ಅದಕ್ಕೆ ಸೂಕ್ತವಾದ ಜಾಗವನ್ನು ಗುರುತಿಸಿ ಧ್ವಜಸ್ತಂಭವನ್ನು ಹಾಕಲಿಕ್ಕೆ ಅನುಮತಿ ಕೊಟ್ಟಾಗ ಅವೆಲ್ಲ ಸರಿ ಆಗ್ತವೆ. ಹಾಗಾಗಿ ಕೆಲವೊಂದು ಕಡೆ ಬೇರೆ ಬೇರೆ ಉದ್ದೇಶಕ್ಕೆ, ನಾನು ಎಲ್ಲರೂ ಒಳ್ಳೆಯ ಉದ್ದೇಶಕ್ಕೆ ಧ್ವಜಸ್ತಂಭ ಹಾಕ್ತಾರೆ ಅನ್ನೋದಲ್ಲ, ಕೆಲವರು ಬೇರೆ ಬೇರೆ ಉದ್ದೇಶಕ್ಕೂ ಧ್ವಜಸ್ತಂಭಗಳನ್ನ ಹಾಕುವಂತಿರುತ್ತೆ. ಅದನ್ನೆಲ್ಲ ನಾನು ಇಡೀ ರಾಜ್ಯದಲ್ಲಿ ನೋಡಿದ್ದೀನಿ. ಹಂಗಂತ ಹೇಳಿ ಎಲ್ಲ ಮಾಡುವ ಕೆಲಸ ಭಾರಿ ಒಳ್ಳೆಯ ಕೆಲಸ ಅಂತಲೇ ಅಲ್ಲ. ಆದರೆ ಇಲ್ಲಿ ಆ ಪ್ರಶ್ನೆಗಳ ಒಂದು ಸ್ವಲ್ಪ ಪಕ್ಕಕ್ಕಿಟ್ಟು ನೋಡೋದಾದರೆ ಕನ್ನಡದ ಬಾವುಟ ಅನ್ನೋದು ಕನ್ನಡಿಗರ ಭಾವನಾತ್ಮಕವಾದಂಥ ವಿಚಾರ. ಅದನ್ನು ತೆರವುಗೊಳಿಸುವಾಗ ಭಾರಿ ಯೋಚನೆ ಮಾಡಿ ಸರಿಯಾದ ರೀತಿಯಲ್ಲಿ ಅದು ಆಗಬೇಕು ಅನ್ನೋದು ಒತ್ತಾಯ. ಇಲ್ಲ ನಾನು KPSC ವಿದ್ಯಾರ್ಥಿಗಳೇನಿದ್ದಾರೆ, KS ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳೇನಿದ್ದಾರೆ, ಸುಮಾರು 76,000 ಜನ ಕನ್ನಡದ ಮಕ್ಕಳು ಆ ಪರೀಕ್ಷೆಯಿಂದಾಗಿ ಅವರಿಗೆ ಭಾರಿ ದೊಡ್ಡ ತೊಂದರೆ ಆಗಿದೆ. ಅವರ ಜೊತೆಯಲ್ಲಿ 1 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀನಿ. ಹಾಗಾಗಿ ಅವರ ಜೊತೆಯಲ್ಲಿ ನಾನು ಇರಬೇಕಾಗಿದೆ. ಈಗ ಮಾರ್ಚಲ್ಲಿ ಹೆಚ್ಚು ಪರೀಕ್ಷೆಗಳು ನಡೆಯೋದ್ರಿಂದ ಆ ಮಕ್ಕಳ ಭವಿಷ್ಯವನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅದಕ್ಕಾಗಿ ನಾನು ಈ ಬಂದಿಗೆ ನನ್ನ ಬೆಂಬಲ ಇಲ್ಲ. ಹಾಗಾಗಿ ಆ ಬಂದನ್ನು ಆಚರಿಸ್ತಿರುವಂಥ ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವರು ನಮ್ಮ ನಾಡಿನ ಹಿರಿಯ ಹೋರಾಟಗಾರರು, ಅವ್ರ ಬಗ್ಗೆ ಗೌರವ ಇದೆ. ಹಾಗಂತ ಎಲ್ಲ ಕಾಲಕ್ಕೂ ಬಂದೇ ಅಸ್ತ್ರ ಅಲ್ಲ. ಹೋರಾಟದಲ್ಲಿ ಅನೇಕ ಪ್ರಕಾರಗಳಿದ್ದಾವೆ. ಹೋರಾಟ ಮಾಡಲಿಕ್ಕೆ ಹೋರಾಡಬೇಕು. ಬಂದು ಅನ್ನೋದು ಕೊನೆಯ ಬ್ರಹ್ಮಾಸ್ತ್ರ ಆಗಬೇಕು ಹೊರತು ಎಲ್ಲ ಕಾಲಕ್ಕೂ ಬಂದೇ ಅಸ್ತ್ರ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನೋಡಿ, ಬಂದನ್ನು ಯಾವಾಗ ಬೇಕಾದರೂ ಕರಿಬೋದು, ಬಂದನ್ನು ಯಾವಾಗ ಬೇಕಾದ್ರೂ ಕರಿಬೋದು. ಆದರೆ ಆ ಮಕ್ಕಳು ಓದ್ಕೊಂಡಿರ್ತಾರೆ, ನಮ್ಗೆ ಅರಿವಿರಬೇಕು. ಯಾವಾಗ ಬೇಕಾದರೂ ಮುಂದೂಡಿ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಮಕ್ಕಳು ಓದ್ಕೊಂಡಿರ್ತವೆ. ಓದ್ಕೊಂಡಂಥ ಮಕ್ಕಳು ಆ ಪರೀಕ್ಷೆ ಮುಂದೂಡಿದಾಗ ಏನಾಗುತ್ತೆ, ಆ ಮಕ್ಕಳು ಭವಿಷ್ಯ ತೊಂದರೆ ಆಗುತ್ತೆ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಅಲ್ಲಿ ಏನೇ ಆದರೂ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡೋದಿಲ್ಲ. ಇವತ್ತು ಸುಮಾರು 26 ವರ್ಷದಿಂದ ಬೆಳಗಾವಿಗೋಸ್ಕರ ಹಗಲು ರಾತ್ರಿ ಕರವೇ ಕೆಲಸ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಬಾವುಟಕ್ಕೆ ಏನು ಮಾನ್ಯತೆ ಇದೆ ಅದೇ ರೀತಿ ಇದು ಕನ್ನಡ ಬಾವುಟಕ್ಕೂ ಶಿಷ್ಟಾಚಾರಗಳನ್ನು ಅನುಸರಿಸಬೇಕು. ತೆರವುಗೊಳಿಸುವಂಥ ವಿಚಾರದಲ್ಲಾಗಲಿ, ಹಾಕುವಂಥ ವಿಚಾರದಲ್ಲಾಗಲಿ ಒಂದಷ್ಟು ಕಠಿಣವಾದಂಥ ಶಿಷ್ಟಾಚಾರಗಳನ್ನು ಅನುಸರಿಸಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಏನಾದರೂ ನೀವು ಮಾಡೋದು? ಹೌದು, ಮತ್ತು ನಿಮ್ಮ ಪ್ರಶ್ನೆ ಭಾರಿ ಒಳ್ಳೆಯ ಪ್ರಶ್ನೆ. ನಾವು ರಾಜ್ಯ ಸರ್ಕಾರಕ್ಕೆ, ಜಿಲ್ಲಾ ಆಡಳಿತಕ್ಕೆ ಅನೇಕ ಸಂದರ್ಭದಲ್ಲಿ ಮನವಿ ಮಾಡಿದ್ದೀವಿ. ಯಾವ ರೀತಿಯಲ್ಲಿ ರಾಷ್ಟ್ರಧ್ವಜಕ್ಕೆ ಈ ನೆಲದಲ್ಲಿ ಮಾನ್ಯತೆ ಸಿಗುತ್ತೋ ಹಾಗೆ ನಾಡಧ್ವಜಕ್ಕೂ ಅದೇ ಮಾನ್ಯತೆ ಸಿಗಬೇಕು ಅನ್ನೋದು ನಾವು ಅನೇಕ ಮುಖ್ಯಮಂತ್ರಿಗಳ ಜೊತೆಯಲ್ಲಿ, ಜಿಲ್ಲಾಡಳಿತ ಜೊತೆಯಲ್ಲಿ ಮಾತಾಡಿದ್ದೀವಿ. ಬಹುಶಃ ಮತ್ತೊಮ್ಮೆ ನಾನು ಮಾತಾಡ್ತೀನಿ. ಯಾಕೆಂದರೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ ಮೊನ್ನೆ, ನೀವು ಬೇರೆ ಎಲ್ಲರನ್ನ ಸಭೆ ಕರೆದು ಮಾತಾಡ್ತೀರಿ, ಈ ಬಜೆಟ್ಟು ಅಧಿವೇಶನ ಸಂದರ್ಭಕ್ಕೆ ಎಲ್ಲರನ್ನೂ ಕರೆದು ಮಾತಾಡ್ತೀರಿ, ಹಾಗೆ ಕನ್ನಡ ಪರ ಹೋರಾಟಗಾರನು ಕರೆದು ಮಾತಾಡಿದ್ರೆ ಅವರ ವಿಚಾರವನ್ನು ನೀವು ಸರ್ಕಾರ ಗಣನೆಗೆ ತಗೋಬೇಕು ಅಂತ ಹೇಳಿದ್ದೀನಿ. ಈ ಬಜೆಟ್ ನಂತರ ನಾನೊಂದು ಸಭೆ ಮಾಡ್ತೀನಿ. ಆ ಸಭೆಗೆ ನೀವು ಎಲ್ಲ ಬಂದು
ನಿಮ್ಮ ವಿಚಾರಗಳನ್ನು ಹಂಚ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಸಭೆಯಲ್ಲಿ ನಾನು ಎಲ್ಲ ವಿಚಾರನ ಮಾತಾಡ್ತೀನಿ.